ಇಷ್ಟು ದಿನ ಕಾಯುವಿಕೆಗೆ ಫಲ ಸಿಕ್ಕಿದೆ. ನೌಕರರು ಏನು ವೆಯ್ಟ್ ಮಾಡ್ತಾಯಿದ್ರು, ಪಿಂಚಣಿದಾರರು ವೆಯ್ಟ್ ಮಾಡ್ತಾಯಿದ್ರು. ನಗದು ಹಣ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೌಕರರಿಗೆ 18 ಮಂತ್ಸ್ DA ಅರಿಯರ್ಸ್ ಬಗ್ಗೆ ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಎರಡು ವಿಶೇಷವಾದ ಮಾಹಿತಿಗಳ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ತಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಣ ಬಂದಿದೆ. ಅದ್ರ ಜೊತೆಯಲ್ಲಿ 18 ಮಂತ್ಸ್ DA ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಷ್ಟು ದಿನ ವೆಯ್ಟ್ ಮಾಡ್ತಾ ಇತ್ತು. ನಮ್ಮ ಅಕೌಂಟಿಗೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಯೋಚನೆ ಮಾಡ್ತಾಯಿತ್ತು. 6 ತಿಂಗಳು ಲೇಟ್ ಆದರೂ ಚಿಂತೆ ಇಲ್ಲ. ಈ ದಿನ ನಿಮ್ಮ ಅಕೌಂಟ್ಗಳಿಗೆ ಸರ್ಕಾರ ಘೋಷಣೆ ಮಾಡಿದ್ದಂತಹ ನಗದು ಹಣ ಬಂದಿದೆ. ಬೇಕಾದರೆ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದದು ನಗದು ಹಣ? ಅವಾಗಿಂದ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ಅಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಅದು ನಿಮಗೆ ಸೇರಬೇಕಾದಂಥ ಹಣವೇ. ಕಳೆದ ತಿಂಗಳು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ 1.5% DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಕೇಂದ್ರ ಸರ್ಕಾರ ಕೊಟ್ಟಂಥ 2% DAಗೆ ರಾಜ್ಯ ಸರ್ಕಾರ 1.5% DAಯನ್ನು ಕೊಟ್ಟಿತ್ತು. ಈ ತಿಂಗಳು ಸಂಬಳ ಅಂದರೆ ಮೇ ತಿಂಗಳ ಸಂಬಳದಲ್ಲಿ ನಮಗೆ DA ಆ್ಯಡ್ ಆಗಿ ಬಂದಿತ್ತು. ಆದರೆ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ನ ಹಣವನ್ನು ನಗದು ರೂಪದಲ್ಲಿ ಕೊಡೋದಾಗಿ ಹೇಳಿತ್ತು. ಆ ನಗದು ರೂಪದ ಹಣ ಇದುವರೆಗೂ ಅರಿಯರ್ಸ್ ಆಗಿರಲಿಲ್ಲ. ಸರ್ಕಾರಿ ನೌಕರರಲ್ಲಿ ಒಂದು ರೀತಿ ಆತಂಕ ಆಗಿತ್ತು. ಈ ಆತಂಕವನ್ನು ನಿವಾರಣೆ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ರಾಜ್ಯ ಸರ್ಕಾರ ನೌಕರರು, ಪಿಂಚಣಿದಾರರಿಗೆ ಬಾಕಿ ಇರುವಂತಹ 4 ತಿಂಗಳ DA ಹಣವನ್ನು ಜಮಾ ಮಾಡಿದೆ. ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ, ಬಂದಿದೆಯೋ ಎಲ್ಲೋ ಅನ್ನೋದನ್ನು ಕನ್ಫರ್ಮೇಷನನ್ನು ಮಾಡ್ಕೊಳ್ಳಿ. 4 ತಿಂಗಳ ಅರಿಯರ್ಸು ನಿಮ್ಮ ಖಾತೆಗಳಿಗೆ ಬಂದಿದೆ. ಕಳೆದ ತಿಂಗಳು ಹೆಚ್ಚಳ ಮಾಡಲಾದಂಥ DAಗೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ತಿಂಗಳು DA ಹೆಚ್ಚಳ ಮಾಡಿದಂಥ ಸಮಯದಲ್ಲಿ ಇದು ನಮಗೇನಕ್ಕೂ ಸಾಕಾಗಲ್ಲ. ಯುದ್ಧದ ಸಮಯದಲ್ಲಿ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಹಾಗಾಗಿ ದಯವಿಟ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು. ಆದರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿಲ್ಲ. ಸರ್ಕಾರ 4 ತಿಂಗಳು ಬಾಕಿ ಇರುವಂತಹ DA ಹಣವನ್ನು ಈ ದಿನ ಬಿಡುಗಡೆ ಮಾಡಿದೆ. ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಒಂದು ಪ್ರಮುಖವಾದ ಮಾಹಿತಿ ಏನು ಅಂತ ಹೇಳಿದ್ರೆ, DA ನಮ್ಮ ಹಕ್ಕ ಅಥವಾ ಸರ್ಕಾರ ಕೊಡುವಂಥ ನಿರ್ಧಾರಕ್ಕೆ ಸಂಬಂಧಪಟ್ಟಿದ್ದ ಅಂತ. ಖಂಡಿತವಾಗಿಯೂ ಈ ಹಿಂದಿನ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ಆದೇಶವನ್ನು ಕೋಡ್ ಮಾಡಿ ಹೇಳಿದ್ದೀನಿ. DA ಭಿಕ್ಷೆಯಲ್ಲ, ನೌಕರರ ಹಕ್ಕು. ಅದನ್ನು ಖಂಡಿತವಾಗಿಯೂ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿತ್ತು. ಈ ಆದೇಶದ ಪ್ರತಿಗಳನ್ನು ಹಾಗೂ ಆದೇಶದ ಅಂಶಗಳನ್ನು ಕೂಡ ಈ ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಬೋದು. ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸ್ನೇಹಿತರೆ, ಕರೋನಾ ಕಾಲದಲ್ಲಿ ಏನು ದೇಶದ ಆರ್ಥಿಕತೆ ಹಾಳಾಗಿತ್ತು ಅಂತ ಹೇಳಿ ದೇಶದ ಆರ್ಥಿಕತೆ ಹಾಗೂ ರಾಜ್ಯದ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಸುಮಾರು 18 ತಿಂಗಳ DAಯನ್ನು ಬಿಟ್ಕೊಟ್ಟಿದ್ರು. ಸರ್ಕಾರಕ್ಕೆ ಕೇಳಕ್ಕೆ ಹೋಗಿಲ್ಲ, ಸರ್ಕಾರನೂ ಕೊಟ್ಟಿರಲಿಲ್ಲ. 18 ತಿಂಗಳಂದರೆ ಹೇಳಿದ್ರೆ ಸುಮಾರು 9% DAಯನ್ನು ಬಿಟ್ಕೊಟ್ಟಿದ್ದು. ಈಗಿರೋಂಥ ನಮ್ಮ ಬೇಸಿಕ್ಕಿಗೆ 9% DA ಹೆಚ್ಚಳ ಆದರೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ನೀವು ಯೋಚನೆ ಮಾಡಿ. ಅದೇ ರೀತಿ ಈ ಹಿಂದೆ ಏನಾದರೂ ಹೆಚ್ಚಳ ಆಗಿತ್ತು ಅಂದರೆ ನಮ್ಮದೇನು DA ಮರ್ಜ್ ಮಾಡಿ ಬೇಸಿಕ್ಕನ್ನು ಫಿಕ್ಸ್ ಮಾಡಿದ್ರಲ್ಲ, ಈಗ ನಾವು ತಗೊಳ್ತಾ ಇರೋಂಥ ಬೇಸಿಕ್ ಕೂಡ ಜಾಸ್ತಿ ಆಗೋದು. ಆದರೆ ನಾವು ಆ ಸಮಯದಲ್ಲಿ ಸರ್ಕಾರಕ್ಕೆ ದೇಶದ ಆರ್ಥಿಕತೆಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದು. ಸರ್ಕಾರದ ಆರ್ಥಿಕತೆ ಈಗ ಚೆನ್ನಾಗಿದೆ, ಆದರೆ ಕೊಡುವಂಥ ಮನಸ್ಸು ಸರ್ಕಾರದಲ್ಲಿ ಇಲ್ಲ. ಈ ಬಗ್ಗೆ
ಸಂಘಟನಾತ್ಮಕವಾದ ಹೋರಾಟವನ್ನು ಮಾಡಿದ್ದು, ಹಲವಾರು ಮನವಿಯನ್ನು ಕೂಡ ಕೊಟ್ಟು ಕೇಳ್ಕೊಂಡ್ರು ಕೂಡ ಸರ್ಕಾರ 18 ತಿಂಗಳ DA, ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ 18 ತಿಂಗಳ DA ಕೊಡುವ ಬಗ್ಗೆ ಯಾವುದೇ ಆದೇಶವನ್ನು ಹೊರಡಿಸಿರಲಿಲ್ಲ. ನಾವು ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಹೋಗಿದ್ದು, ಮಾನ್ಯ ನ್ಯಾಯಾಲಯ ಕೂಡ ಆದೇಶವನ್ನು ಕೊಟ್ಟಿತ್ತು. DA ನೌಕರರ ಹಕ್ಕು ಭಿಕ್ಷೆಯಲ್ಲ, ಅದು ಕಾನೂನುಬದ್ಧವಾಗಿ ಶಾಸನಾತ್ಮಕವಾದ ಹಕ್ಕಾಗಿದೆ, ಅದನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟು, ಹೈಕೋರ್ಟು ಆದೇಶವನ್ನು ಮಾಡಿತ್ತು. ಈ ಆದೇಶನ ಇಟ್ಟು ಸರ್ಕಾರದಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು. ಬಾಕಿ ಇರುವಂಥ 18 ತಿಂಗಳ DAಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಸರ್ಕಾರ ಆದಷ್ಟು ಶೀಘ್ರದಲ್ಲೇ 18 ತಿಂಗಳ DAಯನ್ನು ಕೊಡೋ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಭರವಸೆ ಖಂಡಿತ ಇದೆ. ಇದರಿಂದ ಸಂಬಳ, ಪಿಂಚಣಿಗಳು ಬಹಳಷ್ಟು ಹೆಚ್ಚಳ ಆಗತ್ತೆ. ಅದ್ರ ಜೊತೆಯಲ್ಲಿ 7th ಪೇ ಕಮಿಷನ್ ಇದೊಂದು ದೊಡ್ಡ ಎಪಿಸೋಡ್ ಅಂತಲೇ ಹೇಳ್ಬೋದು. 4,000 5,000 ಎಪಿಸೋಡ್ ಇರುವಂತಹ ಸೀರಿಯಲ್ಗಳನ್ನು ನೋಡಿದ್ರಲ್ಲ, ಆ ರೀತಿ 2022ರಲ್ಲೇ ನಮಗೆ ಪೇ ಕಮಿಷನ್ ಆಗಬೇಕಿತ್ತು. 2 ವರ್ಷ ಲೇಟ್ ಆಗಾಯಿತು. 2024ರ ಆಗಸ್ಟ್ ತಿಂಗಳಲ್ಲಿ ಅದು ಜಾರಿಯಾಯಿತು. 2022ರಿಂದನೇ ಕಾಲ್ಪನಿಕವಾಗಿ ಜಾರಿಯಾಗಿದೆ ಅಂದರೆ 2 ವರ್ಷದ ಅರಿಯರ್ಸ್ ಅಂತೂ ಕೊಡಲೇ ಇಲ್ಲ. 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಇನ್ನೂ 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಉಳಿದಿದೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘವೂ ಏನು ಕೇಳ್ತಾ ಇಲ್ಲ, ಸರ್ಕಾರಿ ನೌಕರರ ಪರವಾಗಿರುವಂಥ ಪ್ರತಿನಿಧಿಗಳು ಏನೂ ಕೇಳ್ತಾ ಇಲ್ಲ. ನಾವು ಮಾತ್ರ ಬಾಯಿ ಬಡ್ಕೊಳ್ತಾ ಇದ್ದೀವಿ. ಏನು 7th ಪೇ ಕಮಿಷನ್ನ ರೆಕಮೆಂಡೇಷನ್ನಲ್ಲಿ ಯಾವ್ಯಾವುದು ಪ್ರಮುಖವಾಗಿ ಸಿಗಬೇಕು ಅನ್ನೋದಾದರೆ, ಇಂಪಾರ್ಟೆಂಟಾಗಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂಥ ಸುಮಾರು 30,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ EL ಎನ್ಕೇಸ್ಮೆಂಟು, ಕಮಿಟೇಷನ್ನು, DCRG ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಆದರೆ ಸರ್ಕಾರ 2016ರ ಮಾನದಂಡದ ಆಧಾರದಲ್ಲಿ ಕೊಡ್ತಾ ಇರೋದ್ರಿಂದ ನೌಕರರಿಗೆ ತುಂಬ ಲಾಸ್ ಆಗುತ್ತೆ. ನಿವೃತ್ತ ನೌಕರರಿಗೆ ಈ ಬಗ್ಗೆ ಗಮನ ಹರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಫ್ಯಾಮಿಲಿ ಪಿಂಚಣಿದಾರರಿಗೂ ಕೊಡ್ತಿರೋಂಥ ಪಿಂಚಣಿ ಕೂಡ ತುಂಬ ಕಡಿಮೆ ಇದೆ. ಫ್ಯಾಮಿಲಿ ಪಿಂಚಣಿದಾರರ ಮಿನಿಮಮ್ ಬೇಸಿಕ್ ಪೆನ್ಷನ್ ಬೇಸಿಕ್ಕನ್ನು ಸುಮಾರು 15,000 ರೂಪಾಯಿಗಾದರೂ ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮ ಬಯಕೆ. ಈಗ ಆಲ್ರೆಡಿ 13,000 ಚಿಲ್ಲರೆ ಇದೆ, ಅದನ್ನು ಒಂದು 2,000 ಎಕ್ಸ್ಟ್ರಾ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಕುಟುಂಬ ಪಿಂಚಣಿದಾರರು, ಅವರ ಕುಟುಂಬದವರು ಸರ್ಕಾರಕ್ಕೆ ಹಾಗೂ ದೇಶಕ್ಕಾಗಿ ಸಹಾಯವನ್ನು ಮಾಡಿರುವಂಥ ಕುಟುಂಬವನ್ನು ಕೈ ಬಿಡುವಂಥ ಕೆಲಸವನ್ನು ಮಾಡಬಾರ್ದು. 7th ಪೇ ಕಮಿಷನ್ನ 2ನೇ ಹಾಗೂ ಅಂತಿಮ ವರದಿ ಎಲ್ಲಿ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಅದರಲ್ಲಿ ಏನೇನು ಶಿಫಾರಸುಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ತಕ್ಷಣ 2ನೇ ಹಾಗೂ ಅಂತಿಮ ವರದಿಯನ್ನು ಜಾರಿ ಮಾಡಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮನ್ನು